ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆತ್ಮೀಯರೇ, ಇವತ್ತಿನ ವಿಡಿಯೋದಲ್ಲಿ ESS ಅಂದರೆ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್, ಯಾರೆಲ್ಲ ಸರ್ಕಾರಿ ನೌಕರರಿದ್ದೀರೋ ಅವರು ತಮ್ಮ HRMS ಮಾಹಿತಿಯನ್ನು, ಪೇ ಸ್ಲಿಪ್ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೋಸ್ಕರ ಇರುವಂಥ ಒಂದು ಸೆಲ್ಫ್ ಸರ್ವಿಸ್ ಆಗಿದೆ ESS. ಈಗಾಗಲೇ ನೀವು ಲಾಗಿನ್ ಆಗಿರ್ತೀರಿ. ಲಾಗಿನ್ ಆಗಿದ್ದರೂ ಕೂಡ ಈಗ ಏನು ಕೇಳ್ತಾ ಇದೆ, ಡಿಆಕ್ಟಿವೇಟ್ ಅಂತ ತೋರಿಸ್ತಾ ಇದೆ, ಪಾಸ್ವರ್ಡ್ ರೀಸೆಟ್ ಮಾಡಲಿಕ್ಕೆ ಹೇಳ್ತಾ ಇದೆ. ಇದು ಪ್ರಾಬ್ಲಮ್ ಆಗಿದೆ. ಅದನ್ನು ಸಾಕಷ್ಟು ಜನ ನನಗೆ ಪ್ರಶ್ನೆ ಕೂಡ ಕೇಳಿದಿರಿ. ಇದನ್ನು ಮಾಡೋದು ತುಂಬ ಸುಲಭ. ನೀವು ಓಪನ್ ಮಾಡಿದಾಗ ಒಂದು OTP ಬರುತ್ತೆ, ನೀವು ಹಳೆ ಪಾಸ್ವರ್ಡ್ ಹಾಕಿದಾಗ. ಆದರೂ ಇಲ್ಲಿ ನಿಮ್ಮ ಏನಾಗಿದೆ, ಅಕೌಂಟ್ ಡಿಆಕ್ಟಿವೇಟ್ ಆಗಿದೆ, ಅಲರ್ಟ್ ಅಂತ ಬರುತ್ತಲ್ಲ, ಆ್ಯಕ್ಟಿವೇಟ್ ಅಂತ ಬರುತ್ತೆ. ಅಲ್ಲಿ ಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೊಂದು OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿ. ಆ OTPಯನ್ನು ಎಂಟರ್ ಮಾಡಿ ಆದ ನಂತರ ನ್ಯೂ ಪಾಸ್ವರ್ಡನ್ನು ಸೆಟ್ ಮಾಡಿ ಅಂತ ಕೇಳುತ್ತೆ. ನ್ಯೂ ಪಾಸ್ವರ್ಡನ್ನು ನೀವು ಅಂದರೆ 2 ಬಾರಿ, ಒಂದು ಸಲ ಒಂದು ಹೊಸ ಪಾಸ್ವರ್ಡ್ ಕೊಡಬೇಕು. ಹೊಸ ಪಾಸ್ವರ್ಡ್ ಕೊಟ್ಟ ನಂತರ ಮತ್ತೊಂದು ಕನ್ಫರ್ಮ್ ಮಾಡಬೇಕಾಗತ್ತೆ. ಅಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಗಳಿಗೆ ಯಾವ್ಯಾವುದು ಅಲೋ ಇದೆ ಅನ್ನೋದನ್ನು ತೋರಿಸುತ್ತೆ. @ ಮತ್ತು ಸ್ಲ್ಯಾಶು ಮತ್ತೊಂದು $ ಚಿಹ್ನೆ, ಇದು 3 ಅಲೋ ಇರುತ್ತೆ ಸ್ಪೆಷಲ್ ಕ್ಯಾರೆಕ್ಟ್ರು. ಹಾಗಾಗಿ ಅವುಗಳನ್ನು ಬಳಸ್ಕೊಂಡು ನೀವು ಏನು ಮಾಡ್ಬೋದು, ಹೊಸ ಪಾಸ್ವರ್ಡನ್ನು ಸೆಟ್ ಮಾಡ್ಬೋದು. ಹೊಸ ಪಾಸ್ವರ್ಡ್ ಸೆಟ್ ಮಾಡಿ ಆದ ನಂತರ ನೀವೇನು ಮಾಡ್ಬೋದು, ಪುನಃ ಮತ್ತೆ ನಿಮ್ಮ ESS ಅಂದರೆ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ HRMS ಅಕೌಂಟಿಗೆ ಏನು ಮಾಡ್ಬೋದು, ನೀವು ಓಪನ್ ಮಾಡ್ಬೋದಾಗಿದೆ. ಪ್ರತಿ ಸಲ ಕೂಡ OTP ಬರುತ್ತೆ. ಈ ರೀತಿಯಲ್ಲಿ ಯಾರ್ದೆಲ್ಲ ಡಿಆಕ್ಟಿವೇಟ್ ಆಗಿದೆಯೋ, ತುಂಬ ದಿನ ಬಳಕೆ ಮಾಡದೇ ಇರೋದ್ರಿಂದ ಡಿಆಕ್ಟಿವೇಟ್ ಆಗಿದೆ, ನಾನು ತುಂಬ ದಿನ ಪ್ರಶ್ನೆ ಕೇಳಿದಿರಿ. ಇಷ್ಟನ್ನು ಮಾಡಿಕೊಂಡು ನೀವೇನು ಮಾಡಿ, ಓಪನ್ ಮಾಡಿ ಅಂತ ಹೇಳ್ತಾ ನಾನು ಕೊಟ್ಟಿರುವಂಥ ಮಾಹಿತಿ ಸಂಪೂರ್ಣವಾಗಿದೆ ಅಂತ ಹೇಳ್ಕೊತ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.